ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು ಕಷ್ಟದೊಳನ್ನವ ದುಡಿವನ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ರೈತ 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 ಅನ್ನ ಕೊಡುವ ದಾತ ಜೀತ 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 ದೊರೆಗಳು ಬೆಳೆಸಿ ಭೂತ ಬೇಲಿಯ ಹೊರಗಡೆ ಬಂದ ಹೂವ ರೈತನ ತೋಳಿಗೆ ಕೊಡೋ ಜೀವ. ವಿಪರೀತವಾದಂಥ ಪ್ರವಾಹ ನದಿಯಿಂದ ಮಹಾರಾಷ್ಟ್ರದಿಂದ ಬರ್ತಕ್ಕಂಥ ಭೀಮಾ ನದಿ ಕೃಷ್ಣಾ ನದಿ ನೀರಿನಿಂದ ಲಕ್ಷಾಂತರ ಎಕರೆ ಸುಮಾರು ನನ್ನ ಅಂದಾಜಿನ ಪ್ರಕಾರ 15 ಲಕ್ಷ ಹೆಕ್ಟರ್ ಭೂಮಿ ತೊಗರಿ ಹತ್ತಿ ಜೋಳ ಹಸಿರು ಎಲ್ಲ ಥರದ ಬೆಳೆಗಳು ರೈತರ ಬೆಳೆಗಳು ನಾಶ ಆಗಿದೆ. ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಅದಕ್ಕೆ ನಾವೇನು ಹೋರಾಟ ಮಾಡಬೇಕು, ರಾಜ್ಯ ಸಮಿತಿಯಿಂದ ಏನು ತೀರ್ಮಾನ ತಗೋಬೇಕು ಅನ್ನೋ ವಿಚಾರದ ಬಗ್ಗೆ ಚರ್ಚೆ ಮಾಡಿ. ಎರಡನೇದು ಡಿಸೆಂಬರ್ 23ಕ್ಕೆ ನಾವು ಅಲ್ಲಿ ಗುಲ್ಬರ್ಗದಲ್ಲಿ ನಡೆತಕ್ಕಂಥ ವಿಶ್ವ ರೈತ ದಿನಾಚರಣೆಯನ್ನು ಯಾವ ಮಟ್ಟದಲ್ಲಿ ಮಾಡಬೇಕು, ಯಾವ ರೀತಿ ಮಾಡಿದ್ರೆ ಆಕರ್ಷಣೀಯವಾಗಿ ರೈತರು ನಮ್ಮದು ವಿಚಾರದ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ. ಮೂರನೇ ವಿಚಾರ, ಕಬ್ಬುಂದು ಪ್ರಸಕ್ತ ಸಾಲಿನಲ್ಲಿ ತುಂಬ ಅನ್ಯಾಯ ಆಗಿದೆ. ಕಬ್ಬಿನ ದರ ನಿಗದಿ ಮಾಡತಕ್ಕಂಥ ಮಾನದಂಡನೇ ಸರಿ ಇಲ್ಲ. ನೋಡಿ, ರಾಜ್ಯ ಸರ್ಕಾರ ಕಬ್ಬಿನ ಬೆಲೆಯನ್ನು 3,700 ರೂಪಾಯಿ ರೈತರ ಉತ್ಪಾದನಾ ವೆಚ್ಚ ಬಿಡ್ತದೆ. ಒಂದು ಟನ್ ಕಬ್ಬು ಬೆಳೀಲಿಕ್ಕೆ ಅದಕ್ಕೆ ಪ್ಲಸ್ಸು 20% ಲಾಭ ಸೇರಿಸಿ ಕೊಡೋದರ 4,400 ರೂಪಾಯಿನ ಬೆಲೆಯನ್ನು ಕೊಡಬೇಕು ಅಂತೇಳಿ ಕೇಂದ್ರ ಕೃಷಿ ಬೆಲೆ ಆಯೋಗಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ಅಂದರೆ ಅವರೇನೆ ಸರ್ಕಾರನೇ 3,700 ರೂಪಾಯಿ ಒಂದು ಟನ್ ಕಬ್ಬು ಬೆಳೀಲಿಕ್ಕೆ ಖರ್ಚಾಯ್ತು ಅಂತ ಹೇಳಿದ ಮೇಲೆ ಕೃಷಿ ಇಲಾಖೆ ರಾಜ್ಯ ಸರ್ಕಾರ ಅದಕ್ಕಿಂತ ಜಾಸ್ತಿ ಕೊಡಬೇಕು. ಈಗ ನಮ್ಮ ಮೈಸೂರು ಜಿಲ್ಲೆಯಲ್ಲಿ 3,200 ರೂಪಾಯಿ ಕೊಡ್ತಾ ಇದ್ದಾರೆ. ಕೆಲವು ಕಡೆ 3,300 3,200 ಕೊಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ಕೂಡ ಅನ್ಯಾಯ. ಬೆಳಗಾವಿ ಬಾಗಲಕೋಟೆ ಆ ಕಡೆ ಎಲ್ಲ ಇನ್ನೂ ಕಾರ್ಖಾನೆಗಳು ಶುರುವಾಗಿಲ್ಲ, ಶುರುವಾಗ್ತಾ ಇದೆ. ಧಾರವಾಡದಲ್ಲಿ ಕಟಾವ್ ಪೊಲೀಸ್ ಆಡಳಿತ ವೆಚ್ಚ ಸುಮಾರು ಹೋದ ವರ್ಷದ 22 ಕೋಟಿ ಕೊಡಬೇಕು. ಅವರು ಕೂಡ ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದಾರೆ. ಅವ್ರ ಹೋರಾಟಕ್ಕೆ ನಾವೆಲ್ಲ ಕೂಡ ಬೆಂಬಲ ಕೊಡಬೇಕು. ಕಾರ್ಖಾನೆಯವರ ವಿರುದ್ಧವಾಗಿ ನಿಂತ್ಕೊಂಡು ಹಣ ವಸೂಲಿ ಮಾಡದೇ ಇದ್ದರೆ ರೈತರ ಮಟ್ಟ ಹಾಕ್ಬಿಡ್ತಾರೆ. ಆ ಹಿನ್ನೆಲೆಯಲ್ಲಿ ನಾವು ನೀವೆಲ್ಲ ಜಾಗೃತರಾಗಬೇಕಾಗ್ತದೆ. ಮತ್ತು ಭತ್ತ ಕಟಾವು ಸೀಸನ್ ಬರ್ತಾಯಿದೆ. ಇವತ್ತು ಭತ್ತಕ್ಕೆ 7,369 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿದ್ದಾರೆ. ಅದು ಏನೇನೂ ಅಲ್ಲ, ತುಂಬ ನಷ್ಟ ಆಯ್ತಾ ಇದೆ. ಅದಕ್ಕೆ ರಾಜ್ಯ ಸರ್ಕಾರ 500 ರೂಪಾಯಿ ಪ್ರೋತ್ಸಾಹನ ಕೊಟ್ಟರೆ ಸ್ವಲ್ಪ ಅನುಕೂಲ ಆಗ್ತದೆ. ಈ ಥರ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಬ್ಯಾಂಕಲ್ಲಿ ರೈತರಿಗೆ ಸಾಲ ಕೊಡ್ತಕ್ಕಂಥ ವಿಧಾನ, ಸಿಬಿಲ್ ಸ್ಕೋರು ನೀವೆಲ್ಲ ಯೋಚನೆ ಮಾಡಬೇಕು. ಮೊನ್ನೆ ತಾನೇ ನಾವು 3 ವರ್ಷಗಳಿಂದ ಹೋರಾಟ ಮಾಡಿದ್ವಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮುಂದೆ ಹೋರಾಟ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ಕಳೆದ 25 ತಿಂಗಳಿಂದ ಸಿಬಿಲ್ ಸ್ಕೋರು ಕೃಷಿ ಸಾಲಕ್ಕೆ ಅನ್ವಯ ಆಗಲ್ಲ ಅಂತೇಳಿ ಮಾಡಿದ್ದಾರೆ. ನೀವೆಲ್ಲ ತಿಳ್ಕೋಬೇಕು. ಅದನ್ನು ಬ್ಯಾಂಕ್ಗಳಲ್ಲಿ ಪ್ರಶ್ನೆ ಮಾಡಬೇಕು. ಸಿಬಿಲ್ ಸ್ಕೋರ್ ಸಂಬಂಧವಿಲ್ಲ, ಕೃಷಿ ಸಾಲ ತಗೋಬೇಕಾದ್ರೆ ಇಂಥ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ರೂಪಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತು ಸಭೆ ಬಂದಿರತಕ್ಕಂಥದ್ದು ಬೇರೆ ಬೇರೆ ಜಿಲ್ಲೆಯವರು ಸ್ವಲ್ಪ ನಿಮ್ಮ ಜಿಲ್ಲೆ ಸಮಸ್ಯೆ, ಭಾಗದ ಸಮಸ್ಯೆ ಹೇಳಿದ್ರೆ ಆಮೇಲೆ ನಿರ್ಣಯ ಮಾಡಿ ಮುಂದುವರೆಗೆ ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಹೇಳಬೇಕಾಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಪ್ರಾಸ್ತಾವಿಕವಾಗಿ ಈ ವಿಚಾರವನ್ನು ಮುಂದೆ ಇಟ್ಟಿದ್ದೀವಿ.